ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತು ಸಾಕಷ್ಟು ಸುದ್ದಿಗಳಿವೆ. ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಟಾಪ್ 18ನಲ್ಲಿ ನಿಮಗೆ ತೋರಿಸ್ತೀನಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಿಸಿರುವುದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಟೀಕಾಪ್ರಹಾರ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ರಾಮನಗರ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು? ಕೆಂಗಲ್ ಹನುಮಂತಯ್ಯನವರ ಹೆಸರನ್ನು ಇಡಬಹುದಾಗಿತ್ತಲ್ವಾ? ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಹೆಸರು ಬದಲಿಸಿದ್ದೀರಾ? ಈ ಅಧಿಕಾರ ಶಾಶ್ವತ ಆಗಿರಲ್ಲ, ಮುಂದೆ ಹೆಸರು ಬದಲಿಸ್ತೀವಿ ಅಂತ ಆಕ್ರೋಶ ಹೊರಹಾಕಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಸರು ಬದಲಾಯಿಸಿದ್ದನ್ನು ಸಮರ್ಥಿಸಿಕೊಂಡಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿಯವರಿಗೆ ತಿರುಗೇಟು ನೀಡಿದ್ದಾರೆ. ಕುಮಾರಸ್ವಾಮಿ ಹಾಸನದಿಂದ ಯಾಕೆ ಬಂದರು? ಎಚ್.ಡಿ. ಕುಮಾರಸ್ವಾಮಿ ಹೆಸರನ್ನು ಮೊದಲು ಬದಲಾಯಿಸಿಕೊಳ್ಳಲಿ, ಅವರ ತಂದೆ ಹೆಸರು, ಅವರ ಊರ ಹೆಸರನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂತ ಕಣಕಿದ್ದಾರೆ. ರಿಯಲ್ ಎಸ್ಟೇಟ್ ಬೆಳಿಬೇಕು, ರೈತರ ಭೂಮಿಗೆ ಬೆಲೆ ಹೆಚ್ಚಾಗಬೇಕು, ಅದಕ್ಕೆ ಹೆಸರು ಬದಲಿಸಿದ್ದೇವೆ. ಇನ್ನು ಮುಂದೆ ತುಂಬಾ ಬದಲಾವಣೆಗಳು ಆಗಲಿದ್ದು ಏನು ಮಾಡ್ತೀವಿ ಅಂತ ನೋಡ್ತಾ ಇರಲಿ ಅಂತ ತಿರುಗೇಟು ನೀಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನ ಇಡಿ ದಾಳಿಯ ಸುಳಿಯಲ್ಲಿ ಸಿಲುಕಿಸಿದ್ದೇ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ಪರಮೇಶ್ವರ್ ದಲಿತ ಸಮಾವೇಶ ಮಾಡೋದಕ್ಕೆ ಹೊರಟಿದ್ರು. ಇದಕ್ಕೆ ಪ್ರತಿಯಾಗಿ ರಣ್ಯಾರಾವ್ ಪ್ರಕರಣವನ್ನ ಲಿಂಕ್ ಮಾಡಿ ಇಡಿ ದಾಳಿ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಒಬ್ಬ ಮೆಂಟ್ಲು, ಸುಳ್ಳಿಗೆ ಮತ್ತೊಂದು ಹೆಸರೇ ಕುಮಾರಸ್ವಾಮಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಈಶಾನ್ಯ ರಾಜ್ಯಗಳ ಬಂಡವಾಳ ಹೂಡಿಕೆ ಶೃಂಗಸಭೆ ನಡೀತಾ ಇದೆ. ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಧಾನಿ ಮೋದಿ, ಈಶಾನ್ಯ ರಾಜ್ಯಗಳು ಭಾರತದಲ್ಲೇ ತಯಾರಿಸಿದ ಮೊದಲ ಸೆಮಿಕಂಡಕ್ಟರ್ ಚಿಪ್ ಒದಗಿಸಲಿವೆ ಅಂತ ಘೋಷಿಸಿದ್ದಾರೆ. ಈಶಾನ್ಯ ರಾಜ್ಯಗಳ ಬಂಡವಾಳ ಹೂಡಿಕೆ ಶೃಂಗಸಭೆಯಲ್ಲಿ ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು ಕೂಡ ಭಾಗಿಯಾಗಿದ್ದರು. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದಕ್ಕೆ ಸೇನಾ ಪಡೆಗಳು ಹಾಗೂ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಮುಂದಿನ 5 ವರ್ಷದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ 75,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುವುದಾಗಿಯೂ ಕೂಡ ಮುಖೇಶ್ ಅಂಬಾನಿ ಘೋಷಿಸಿದರು. ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದನೆ ಬಗ್ಗೆ ವಾಸ್ತವಾಂಶ ವಿವರಿಸಲು ಭಾರತದ ನಿಯೋಗ ರಷ್ಯಾಗೆ ಭೇಟಿ ಕೊಟ್ಟಿದೆ. ಮಾಸ್ಕೋದಲ್ಲಿ ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ತಂಡ ರಷ್ಯಾದ ಪ್ರಮುಖ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಪಾಕಿಸ್ತಾನದ ಕೃತ್ಯಗಳ ಬಗ್ಗೆ ವರದಿ ನೀಡಿದ್ದಾರೆ. ನಟ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತೊಂದು ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟಿ. ನರಸೀಪುರ ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದ ಕೇಸ್ನಲ್ಲಿ ದರ್ಶನ್ ದಂಪತಿಗೆ ಟಿ. ನರಸೀಪುರ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ಅಕ್ರಮವಾಗಿ ಬಾರ್ ಹೆಡೆಡ್ ಗೂಸ್ ಬಾತುಕೋಳಿ ಕೂಡಿ ಹಾಕಿದ್ದ ಕೇಸ್ನಲ್ಲಿ ವಿಚಾರಣೆಗೆ ಬರುವುದಕ್ಕೆ ಸಮನ್ಸ್ ನೀಡಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇನ್ನು ಮುಂದೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಆಗಲಿದೆ. ಮುಡಾ ಬದಲು ಇನ್ನು ಮುಂದೆ MDA ಅಂತ ಹೆಸರು ಬದಲಾಯಿಸಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯದಂತೆ ಹೆಸರು ಬದಲಿಸಲಾಗಿದೆ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿ ಆಪಲ್ ಫೋನ್ಗಳನ್ನು ತಯಾರಿಸಿದರೆ %25 ತೆರಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಭಾರತ ಮಾತ್ರವಲ್ಲ, ಅಮೆರಿಕ ಬಿಟ್ಟು ಬೇರೆಲ್ಲೇ ತಯಾರಿಸಿದ್ರು %25 ಆಮದು ಸುಂಕ ಕಟ್ಟಬೇಕಾಗತ್ತೆ ಅಂತ ಆಪಲ್ ಸಂಸ್ಥೆಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶ ನಿಷೇಧಿಸಿ ಟ್ರಂಪ್ ಸರ್ಕಾರ ಆದೇಶ ಹೊರಡಿಸಿದೆ. ಟ್ರಂಪ್ ಸರ್ಕಾರದ ನೀತಿಗಳಿಂದ ವಿದೇಶಿ ವಿದ್ಯಾರ್ಥಿಗಳ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದುವಂತಹ ಕನಸು ಭಗ್ನಗೊಂಡಿದೆ. ಮಧ್ಯಂತರ ಸರ್ಕಾರ ರಚನೆ ಆದ ಬಳಿಕವೂ ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಕಡಿಮೆಯಾಗಿಲ್ಲ. ರಾಜಕೀಯ ಪಕ್ಷಗಳ ನಿರಂತರ ಒತ್ತಡ, ಸೇನೆಯ ಅಸಹಕಾರದಿಂದ ಹಂಗಾಮಿ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ರೋಸಿ ಹೋಗಿದ್ದಾರೆ. ಶೀಘ್ರದಲ್ಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ದಟ್ಟವಾಗಿದೆ. ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಕರ್ನಾಟಕದಲ್ಲಿ 16 ಸಕ್ರಿಯ ಕೊರೋನಾ ಸೋಂಕಿತ ಪ್ರಕರಣಗಳಿವೆ. ಯಾರಿಗೂ ಅಪಾಯ ಇಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಆಂಧ್ರಪ್ರದೇಶದಲ್ಲಿ ಜನರು ಗುಂಪು ಸಭೆ ಸಮಾರಂಭಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ನಾಳೆಯಿಂದ ಮುಂಗಾರು ಪೂರ್ವ ಮಳೆ ಮತ್ತೆ ಚುರುಕಾಗಲಿದ್ದು ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಗದಗ, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇನ್ನು ಮೇ 30ರೊಳಗೆ ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಕೊಡಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.
ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಲಘು ವಿಮಾನ ಅಪ್ಪಳಿಸಿ 6 ಜನ ಮೃತಪಟ್ಟಿದ್ದಾರೆ. ಸ್ಯಾನ್ ದಿಯಾಗೋ ನಗರದಲ್ಲಿ ಮಿಲಿಟರಿ ಅಧಿಕಾರಿಗಳ ಮನೆ ಮೇಲೆ ಲಘು ವಿಮಾನ ಬಿದ್ದು ಈ ದುರಂತ ಸಂಭವಿಸಿದೆ. ಇದೇ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶದ ದೃಷ್ಟಿಹೀನ ಮಹಿಳೆಯೊಬ್ಬರು ಮೌಂಟ್ ಎವರೆಸ್ಟ್ ಶಿಖರ ಏರಿ ದಾಖಲೆ ಬರೆದಿದ್ದಾರೆ. ಕಿನ್ನೌರ್ ಜಿಲ್ಲೆಯ ಬುಡಕಟ್ಟು ಸಮುದಾಯದ ಚೊಂಜಿನ್ ಆಂಗ್ಮೋ ಎಂಬ ಅಂಧ ಮಹಿಳೆ ಜಗತ್ತಿನ ಅತಿ ಎತ್ತರದ ಪರ್ವತ ಏರಿ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ಚೇತನರಿಗೆ 200 ವಾಹನಗಳನ್ನು ಕೊಡೋದಕ್ಕೆ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆದರೆ ಕಾರ್ಯಕ್ರಮದಲ್ಲಿ ಕೇವಲ 84 ವಾಹನಗಳನ್ನು ಮಾತ್ರ ತರಲಾಗಿತ್ತು. ಇದರಿಂದಾಗಿ ಸಿಟ್ಟಾದಂತಹ ಸಚಿವ MC ಸುಧಾಕರ್ ಅಧಿಕಾರಿಯ ವಿರುದ್ಧ ನೀನೊಬ್ಬ ನಾಲಾಯಕ ಅಧಿಕಾರಿ, ನನ್ನ ಕನಸಿನ ಕಾರ್ಯಕ್ರಮವನ್ನೇ ಕೆಡಿಸಿಬಿಟ್ಟೆ ಅಂತ ಜಿಲ್ಲಾ ವಿಶೇಷ ಚೇತನ ಕಲ್ಯಾಣಾಧಿಕಾರಿ ಜಗದೀಶನ್ ಅವರಿಗೆ ವೇದಿಕೆಯಲ್ಲಿ ನಿಂದಿಸಿದರು. ನಮ್ಮ ಮೆಟ್ರೋದಲ್ಲಿ ಯುವತಿಯರ ವಿಡಿಯೋ ಮಾಡಿ ಅಶ್ಲೀಲವಾಗಿ ಎಡಿಟ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಿದ್ದವನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ಮೂಲದ ದಿಗಂತ್ ಬಂಧಿತ ಆರೋಪಿ. ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ. ನಾಳೆ CET ಫಲಿತಾಂಶ ಪ್ರಕಟವಾಗಲಿದೆ. ಬೆಳಗ್ಗೆ 11:30ಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಫಲಿತಾಂಶವನ್ನು ಪ್ರಕಟಿಸಲಿದೆ. ಮಧ್ಯಾಹ್ನ 2 ಗಂಟೆ ನಂತರ ವೆಬ್ಸೈಟ್ಗಳಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಅಂತ KEA ಕಾರ್ಯನಿರ್ವಹಣಾಧಿಕಾರಿ H. ಪ್ರಸನ್ನ ಮಾಹಿತಿ ನೀಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಏಪ್ರಿಲ್ 22ರಂದು ಉಗ್ರರು ಪಹಲ್ಗಾಮ್ನಲ್ಲಿ ಅಟ್ಟಹಾಸ ನಡೆಸಿದರು. ಮನಬಂದಂತೆ ಗುಂಡು ಹಾರಿಸಿ 26 ಜನರ ಜೀವ ತೆಗೆದಿತ್ತು. ಅದರಲ್ಲಿ ಉತ್ತರ ಪ್ರದೇಶದ ಕಾನ್ಪುರದ ಶುಭಂ ದ್ವಿವೇದಿ ಕೂಡ ಒಬ್ಬರು. ಈಗ ಮೇ 30ರಂದು ಶುಭಂ ದ್ವಿವೇದಿಯವರ ಮನೆಗೆ ಪ್ರಧಾನಿ ಮೋದಿಯವರು ಭೇಟಿ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಂಧೂ ನದಿ ನೀರು ಕೊಡದಿದ್ರೆ ಭಾರತೀಯರ ಉಸಿರು ನಿಲ್ಲಿಸ್ತೀವಿ ಅಂತೆಲ್ಲ ಪಾಕಿಸ್ತಾನದ ಅಧಿಕಾರಿ ಹುಚ್ಚು ಹೇಳಿಕೆಯನ್ನು ಕೊಟ್ಟಿದ್ದಾನೆ. 22 तारीख के हमले के जवाब में हमने 22 मिनट में सबसे बड़े ठिकाने तबाह कर दिए. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಉಗ್ರರ ವಿರುದ್ಧ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಆಪರೇಷನ್ ಸಿಂಧೂರ್ ಬಗ್ಗೆ ಮೆಚ್ಚುಗೆಯ ಮಾತಾಡಿದ್ರು. ಇದಕ್ಕೆ ಕಾರಣ 25 ಮುತ್ತೈದೆಯರ ಹಣೆಯಲ್ಲಿದ್ದ ಸಿಂಧೂರ ಅಳಸಿದ್ದು. ಈಗ ಮೋದಿ ಉಗ್ರರ ದಾಳಿಯಲ್ಲಿ ಮಡಿದ ಕಾನ್ಪುರದ ಶುಭಂ ದ್ವಿವೇದಿ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಈ ಫೋಟೋ ಯಾರಿಗೊತ್ತಿಲ್ಲ. ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ಕ್ಕೆ ಉಗ್ರರು ದಾಳಿ ಮಾಡಿದ್ರು. ಅವತ್ತು ಹೆಂಡತಿ ಎದುರೇ ಉಗ್ರರು ಗಂಡನ ಎದೆಗೆ ಗುಂಡಿಟ್ಟು ಕೊಂದಿದ್ರು. ಗಂಡನ ಶವದ ಎದುರು ಕಣ್ಣೀರಿಟ್ಟು ಕೂತಿದ್ದ ಆ ಯುವತಿಯ ಫೋಟೋ ಇಡೀ ಜಗತ್ತಿನಲ್ಲೇ ಸುದ್ದಿಯಾಗಿತ್ತು. ಇದೊಂದು ಫೋಟೋ ಇಡೀ ಭಾರತೀಯರ ವಾಟ್ಸಪ್ಗಳಲ್ಲಿ ಶೇರ್ ಆಗಿತ್ತು. ಎಕ್ಸ್ ಖಾತೆಗಳಲ್ಲಿ, ಇನ್ಸ್ಟಾಗ್ರಾಂಗಳಲ್ಲಿ ಜನ ಸ್ಕ್ರೀನ್ ಸೇವರ್ ಮಾಡಿಕೊಂಡಿದ್ರು. ಅಂದಹಾಗೆ ಈ ಫೋಟೋದಲ್ಲಿದ್ದವರು ಬೇರೆ ಯಾರೂ ಅಲ್ಲ, ಫೆಬ್ರವರಿಯಲ್ಲಿ ಮದುವೆಯಾಗಿದ್ದ ಭಾರತೀಯ ಸೇನೆಯ ವೀರ ಶುಭಂ ದ್ವಿವೇದಿ ಮತ್ತು ಪತ್ನಿ ಐಶನ್ಯಾ ದ್ವಿವೇದಿ. ಗಂಡನ ಶವದ ಎದುರು ಅವತ್ತು ಕಣ್ಣೀರು ಹಾಕ್ತಾನೆ ಸಿಂಧೂರ ಅಳಿಸಿದವರ ಅಂತ್ಯವನ್ನ ನೋಡೇ ನೋಡ್ತೀನಿ ಅಂತ ಗಂಡನ ಶವದ ಮುಂದೆ ಶಪಥ ಮಾಡಿ ಭಾರತ್ ಮಾತಾ ಕಿ ಜೈ ಎಂದಿದ್ರು. ಆಮೇಲೆ ಪ್ರಧಾನಿ ಮೋದಿ ಉಗ್ರರನ್ನ ಅವರ ಮಣ್ಣಲ್ಲೇ ಮಣ್ಣು ಮಾಡುವುದಾಗಿ ಭರವಸೆ ಕೊಟ್ಟಿದ್ರು. ಮೇ 7ರ ಮಧ್ಯರಾತ್ರಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತೀಯ ಸೇನೆ ಉಗ್ರರ ಹೆಣಾನು ಬೀಳಿಸಿತ್ತು. ಅವತ್ತು ಮೃತ ಶುಭಂ ದ್ವಿವೇದಿ ಪತ್ನಿ ಐಶಾನ್ಯ ದ್ವಿವೇದಿ ಭಾರತೀಯ ಸೇನೆಗೆ ನ್ಯೂಸ್ 18 ಸ್ಟುಡಿಯೋದಲ್ಲಿ ಕೂತು ಧನ್ಯವಾದ ತಿಳಿಸಿದ್ರು. I'm thankful to each person, and wherever Shubham is, he must be at peace today. ಇದೇ ಶುಭಂ ದ್ವಿವೇದಿ ಮನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಕೊಡ್ತಿದ್ದಾರೆ. ಮೇ 30ರಂದು ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಭೇಟಿ ನೀಡುವುದು ಬಹುತೇಕ ಫೈನಲ್ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ್ದ ಶುಭಂ ದ್ವಿವೇದಿ ಪತ್ನಿ ಐಶಾನ್ಯ ದ್ವಿವೇದಿ ಹಾಗೂ ಶುಭಂ ತಂದೆ, ತಾಯಿ ಹಾಗೂ ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಲಿದ್ದಾರೆ. 31 ವರ್ಷದ ಸೇನಾಧಿಕಾರಿ ಶುಭಂ ದ್ವಿವೇದಿ ಫೋಟೋಗೂ ಪುಷ್ಪನಮನ ಸಲ್ಲಿಸಿ ಗೌರವ ಸಲ್ಲಿಸಲಿದ್ದಾರೆ. ಪಹಲ್ಗಾಮ್ ದಾಳಿ ಬಳಿಕ ಸಂತ್ರಸ್ತರ ಕುಟುಂಬವನ್ನ ಇದೇ ಮೊದಲ ಸಲ ಪ್ರಧಾನಿ ಮೋದಿ ಮುಖಾಮುಖಿ ಭೇಟಿ ಮಾಡಲಿದ್ದಾರೆ. ಇವತ್ತು ಈಶಾನ್ಯ ರಾಜ್ಯಗಳ ಹೂಡಿಕೆ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಬಯಸುತ್ತೆ, ಉಗ್ರವಾದ ನಕ್ಸಲ್ವಾದವನ್ನಲ್ಲ ಅಂತ ಸಂದೇಶ ಕೊಟ್ಟರು. ಇನ್ನೊಂದು ಕಡೆ ಶುಭಂ ದ್ವಿವೇದಿ ಹತ್ಯೆ ವಿಷಯ ಪ್ರಸ್ತಾಪಿಸಿದ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ 26 ಜನರ ಸಾವಿನ ಬದಲಿಗೆ 126 ಉಗ್ರರನ್ನ ಹೊಡೆದುಹಾಕಿದ್ದೀವಿ ಅಂದ್ರು. किसी भी क्षेत्र के विकास के लिए सबसे जरूरी है शांति और कानून व्यवस्था.
आतंकवाद हो या अशांति फैलाने वाले माओवादी, हमारी सरकार जीरो टॉलरेंस की नीति पर चलती है। कानपुर के शुभम द्विवेदी को मात्र 2 महीने पहले शादी हुई थी उस युवक की, उसकी पत्नी के सामने गोली मार दी गई। 26 ऐसे लोगों की निर्मम हत्या कर दी गई और उसके बाद 24 के बदले 124 लोग भारत की बहादुर जवानों की, भारत के तीनों सेनाओं के द्वारा संयुक्त रूप से की गई कार्रवाई में इसमें 124 से भी आतंकवादी मारे जा रहे हैं। तो गलती भारत की नहीं। ಇನ್ನು ರಾಜಸ್ಥಾನದಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಸಲ್ಲ ಅಂತ. पाकिस्तान को भारत के हक का पानी नहीं मिलेगा। भारतीयों के खून से खेलना पाकिस्तान को महंगा पड़ेगा। हर आतंकी हमले की पाकिस्तान को भारी कीमत चुकानी पड़ेगी। ಪ್ರಧಾನಿ ಮೋದಿ ಎಚ್ಚರಿಕೆ ಕೊಟ್ಟು ಒಂದು ದಿನವೂ ಕಳೆದಿಲ್ಲ, ಆಗಲೇ ಪಾಕಿಸ್ತಾನದ ಉಗ್ರ ಮನಸ್ಥಿತಿ ಅನಾವರಣವಾಗಿದೆ. ಮೋದಿ ಗುಡುಗಿದ ಮರುಗಂಟೆಯಲ್ಲೇ ಪಾಕಿಸ್ತಾನದ ಉಗ್ರ ಬುದ್ಧಿಯನ್ನ ಪಾಕಿಸ್ತಾನ ಸೇನಾ ನಾಯಕ ಅನಾವರಣ ಮಾಡಿದ್ದಾನೆ. ಥೇಟ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಮುಖ್ಯಸ್ಥ ಹಫೀಜ್ ಸಯೀದ್ ಏನ್ ಡೈಲಾಗ್ ಹೊಡೆದಿದ್ನೋ ಅದೇ ಡೈಲಾಗ್ ಅನ್ನ ಇವತ್ತು ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ರಿಪೀಟ್ ಮಾಡಿದ್ದಾನೆ. ನೀವು ನಮ್ಮ ನೀರನ್ನ ನಿರ್ಬಂಧಿಸಿದ್ರೆ ನಾವು ನಿಮ್ಮನ್ನ ಕತ್ತು ಹಿಸುಕುತ್ತೇವೆ, ನಿಮ್ಮ ಉಸಿರು ನಿಲ್ಲಿಸುತ್ತೇವೆ, ಹೀಗಂತ ಮತ್ತದೇ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದಾನೆ. सुन, अगर तू पानी बंद करेगा इंशाअल्लाह हम तेरी सांस बंद करेंगे, इन दरियाओं में फिर खून बहेगा। तुम हमारा पानी बंद कर दोगे, हम तुम्हारा सांस बंद कर देंगे। ಪಾಕಿಸ್ತಾನ ವಿಶ್ವವಿದ್ಯಾಲಯದ ಕಾರ್ಯಕ್ರಮವೊಂದರಲ್ಲಿ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಈ ಹೇಳಿಕೆ ಕೊಟ್ಟಿದ್ದಾನೆ. ಉಗ್ರ ನಾಯಕನ ಮಾತನ್ನೇ ರಿಪೀಟ್ ಮಾಡಿದ್ದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಇನ್ನೊಂದು ಕಡೆ ಪಾಕಿಸ್ತಾನದ ಗೊಡ್ಡು ಬೆದರಿಕೆಗಳಿಗೆ ಜಗ್ಗಲ್ಲ ಬಗ್ಗಲ್ಲ ಭಾರತ ಅನ್ನೋದು ಪಾಕಿಸ್ತಾನಕ್ಕೂ ಚೆನ್ನಾಗೇ ಗೊತ್ತು. ಆದರೂ ಧಿಮಾಕಿನ ಪ್ರದರ್ಶನ ಕಮ್ಮಿ ಆಗಿಲ್ಲ. 227 ಭಾರತೀಯರು ಸಾಯ್ಲೆ ಬಿಡಿ ಎಂದಿದ್ದ ಪಾಕಿಸ್ತಾನ 3 ದಿನಗಳ ಬಳಿಕ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಪಾಕಿಸ್ತಾನ. ಮೇ 21 ಅಂದ್ರೆ 2 ದಿನದ ಹಿಂದೆ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದ ಇಂಡಿಗೋ ವಿಮಾನ ಹವಾಮಾನ ವೈಪರೀತ್ಯದಿಂದ ನಿಯಂತ್ರಣ ತಪ್ಪಿತ್ತು. ಇಂಡಿಗೋ ವಿಮಾನ 6E2142 ಕೆಟ್ಟ ಹವಾಮಾನದಿಂದ ತಪ್ಪಿಸಿಕೊಳ್ಳಲು ಪಾಕಿಸ್ತಾನದ ಕಡೆಗೆ ತಿರುಗಿಸಿದ್ದ ಪೈಲಟ್ ಲಾಹೋರ್ ವಿಮಾನಯಾನ ಸಂಸ್ಥೆಯನ್ನ ಸಂಪರ್ಕಿಸಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಅನುಮತಿ ಕೇಳಿದ್ರು. ಆದ್ರೆ ಪಾಕಿಸ್ತಾನ ಸತ್ರೆ ಸಾಯ್ರಿ, ಪಾಕಿಸ್ತಾನಕ್ಕೆ ಬರಬಾರದು ಅಂತ ಬೆದರಿಕೆ ಹಾಕಿರೋದು ಇವತ್ತು ಬಯಲಾಗಿದೆ. ಭಾರತದ ಯಾವ ವಿಮಾನಗಳೂ ಬರುವಂತಿಲ್ಲ, ಭಾರತದ ಪಾಲಿಗೆ ವಾಯುಮಾರ್ಗ ಮುಚ್ಚಿದ್ದೀವಿ, 227 ಪ್ರಯಾಣಿಕರ ಜೀವಕ್ಕೆ ನಾವು ಹೊಣೆಯಾಗಲ್ಲ, ವಿಮಾನ ತುರ್ತು ಭೂಸ್ಪರ್ಶಕ್ಕೆ ಅವಕಾಶ ಕೊಡಲ್ಲ ಅಂತ ಧಿಮಾಕು ತೋರಿಸಿದ್ದಂತೆ. ಆಗ ಇಂಡಿಗೋ ವಿಮಾನದ ಪೈಲಟ್ ವಿಧಿ ಇಲ್ಲದೆ ವಾಪಸ್ ಶ್ರೀನಗರಕ್ಕೆ ಬಂದು ಭೀಕರ ಮಳೆ, ಭೀಕರ ಧೂಳಿನ ಬಿರುಗಾಳಿ ಮಧ್ಯೆನೂ ವಿಮಾನವನ್ನ ಸೇಫ್ ಆಗಿ ಲ್ಯಾಂಡ್ ಮಾಡಿ ಎಲ್ಲರ ಜೀವ ಉಳಿಸಿದ್ರು. 8500 ಅಡಿ ಎತ್ತರದಲ್ಲಿ ಹಾರಾಡುತ್ತಿದ್ದ ವಿಮಾನ 1 ನಿಮಿಷದಲ್ಲಿ 5000 ಅಡಿ ಕೆಳಗಿಳಿದು ಬಂತು. ಈ ವಿಷಯವನ್ನ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಸ್ಪಷ್ಟಪಡಿಸಿದೆ. ಜೊತೆಗೆ ವಿಮಾನ ಹೇಗೆ ಪ್ರಕೃತಿ ವಿಕೋಪದ ಹೊಡೆತಕ್ಕೆ ಸಿಲುಕಿ ಛಿದ್ರವಾಗಿತ್ತು ಅನ್ನೋ ಫೋಟೋಗಳನ್ನು ರಿಲೀಸ್ ಮಾಡಿದೆ. ಪಹಲ್ಗಾಮ್ ಉಗ್ರರಿಗಾಗಿ ಎನ್ಐಎ ತೀವ್ರ ಶೋಧ. ಪಹಲ್ಗಾಮ್ ದಾಳಿ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾಗಿದೆ. ಸದ್ಯಕ್ಕೆ ಕಾಶ್ಮೀರದಾದ್ಯಂತ ವ್ಯಾಪಕ ಭದ್ರತೆಯೂ ಹಾಕಲಾಗಿದೆ. ಇನ್ನೂ 26 ಜನರನ್ನ ಕೊಂದ ಉಗ್ರರು ಯಾವ ಬಿಲದಲ್ಲಿ ಅಡಗಿದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ. 1 ತಿಂಗಳಿನಿಂದ ಸೇನಾಪಡೆ ಹುಡುಕಾಡುತ್ತಿದ್ದು ದುಷ್ಕರ್ಮಿಗಳು ತಲೆಮರೆಸಿಕೊಂಡಿದ್ದಾರೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಇಲ್ಲಿವರೆಗೂ 1300 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ. 300ಕ್ಕೂ ಹೆಚ್ಚು ಶಂಕಿತ ಉಗ್ರರ ಹೆಡೆಮುರಿ ಕಟ್ಟಿದೆ. 130 ಜನರನ್ನ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಬಂಧಿಸಿದ್ದಾರೆ. ಇನ್ನು ಅನಂತ್ನಾಗ್ನ ಆದಿಲ್ ಹುಸೇನ್ ಥೋಕರ್, 2 ಪಾಕಿಸ್ತಾನಿ ಪ್ರಜೆಗಳಾದ ಅಲಿಭಾಯ್ ಹಾಶಿಂ ಮೂಸಾ ಅಲಿಯಾಸ್ ಸುಲೇಮಾನ್ ತಲೆಗೆ 20 ಲಕ್ಷ ಬಹುಮಾನ ಘೋಷಿಸಿದ್ರೂ ಸುಳಿವು ಸಿಕ್ಕಿಲ್ಲ. ಒಟ್ನಲ್ಲಿ ಎಲ್ಲೇ ಅಡಗಿದ್ರೂ ಹುಟ್ಟಡಗಿಸದೆ ಬಿಡಲ್ಲ ಅಂತ ಸೇನಾಪಡೆ ಸಮರ ಸಾರಿದ್ದು ಉಗ್ರರ ವಿರುದ್ಧ ಆಪರೇಷನ್ ನಡೆಸ್ತಾನೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನಾ ಭಾಟಿಯಾ ಅವರನ್ನ ರಾಯಭಾರನಾಗಿ ನೇಮಕ ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರವನ್ನು ಕನ್ನಡಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ.
ದೇಶ ವಿದೇಶಗಳಿಗೂ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಯನ್ನು ವಿಸ್ತರಿಸುವಂತಹ ಉದ್ದೇಶವನ್ನು ಇಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಹೊಂದಿರುವಂಥದ್ದು. ಅದಕ್ಕಾಗಿಯೇ ತಮನ್ನಾ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಕೈಗಾರಿಕಾ ಸಚಿವರಾಗಿರುವಂಥ MP ಪಾಟೀಲ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ. ಯಾಕ್ರಿ ಕನ್ನಡದಲ್ಲಿ ಎಂತೆಂಥ ಹೆಣ್ಮಕ್ಳಿದ್ದಾರೆ, ಅವರು ನಮ್ಮ ಸೋಪ್ ತಗೊಳ್ಳಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ತಗೊಳ್ಳಲ್ಲ ಅಂತಾರ. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಹೆಮ್ಮೆ, ಕನ್ನಡ ಮಣ್ಣಿನ ಅಸ್ಮಿತೆ, ನಕಲು ಮಾಡಲಾಗದ ರೀತಿಯಲ್ಲಿ ತಯಾರಾಗೋ ಶ್ರೀಗಂಧದ ಎಣ್ಣೆಯ ಸಾಬೂನು. 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ರಾಜ್ಯವು ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಗಂಧದ ಮರ ಉತ್ಪಾದಕರಲ್ಲಿ ಒಂದಾಗಿತ್ತು. ಮರವನ್ನ ರಫ್ತು ಮಾಡುತ್ತಿತ್ತು. ಅದರಲ್ಲಿ ಹೆಚ್ಚಿನದು ಯುರೋಪ್ಗೆ ರಫ್ತಾಗುತ್ತಿತ್ತು. ವಿಶ್ವ ಯುದ್ಧದ ಕಾರಣವಾಗಿ ರಫ್ತು ಮಾಡಲು ಸಾಧ್ಯವಾಗದೇ ಇದ್ದಾಗ ಇದನ್ನ ಸದುಪಯೋಗಪಡಿಸಿಕೊಳ್ಳಲು ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ರು. ನಂತರ 1980ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಸ್ವಾಮ್ಯದ ಉದ್ದಿಮೆಯಾಗಿ ಪರಿವರ್ತಿಸಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಅಂತ ಪುನರ್ನಾಮಕರಣ ಮಾಡಲಾಯಿತು. ಅಂದಿನಿಂದ ಈ ಸೋಪು ಕನ್ನಡಿಗರ ಮನೆ ಗೆದ್ದಿದೆ. ಇದೀಗ ಈ ಉತ್ಪನ್ನವನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕೈ ಹಾಕಿದ ಸರ್ಕಾರದ ನಿರ್ಧಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಮೈಸೂರು ಸ್ಯಾಂಡಲ್ಗೆ ಮಿಲ್ಕಿ ಬ್ಯೂಟಿ ರಾಯಭಾರಿ, ತಮನ್ನಾ ಭಾಟಿಯ ನೇಮಕಕ್ಕೆ ಕನ್ನಡಿಗರ ವಿರೋಧ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಭಾಟಿಯಾರನ್ನ ಸರ್ಕಾರ ನೇಮಕ ಮಾಡಿದೆ. ಇದಕ್ಕಾಗಿ 2 ವರ್ಷ 2 ದಿನದ ಅವಧಿಗೆ ಬರೋಬ್ಬರಿ 6.20 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗುತ್ತಿದೆ. ಇದೇ ಈಗ ಕನ್ನಡಿಗರನ್ನ ಕೆರಳಿಸಿದೆ. ಹೊರರಾಜ್ಯದ ನಟಿಯನ್ನ ಕರೆತಂದು ಕೋಟಿ ಕೊಟ್ಟು ಪ್ರಮೋಟ್ ಮಾಡೋ ಅಗತ್ಯವೇನಿದೆ? ಸರ್ಕಾರದ ಈ ನಿರ್ಧಾರ ಸರಿಯಲ್ಲ. ಕನ್ನಡಿಗ ನಟಿಯರನ್ನೇ ಇದಕ್ಕೆ ಬಳಕೆ ಮಾಡಿಕೊಳ್ಳಬಹುದಿತ್ತು. ಈ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅಂತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಕನ್ನಡಿಗರ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ. ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಕಟ್ಟಂತ ಮೈಸೂರು ಸೋಪ್ ಸಂಸ್ಥೆ, ಆ ಸಂಸ್ಥೆಯ ರಾಯಭಾರಿ ಆಗ್ಲಿಕ್ಕೆ ಬಾಲಿವುಡ್ ನಟಿ ಬೇಕಾ? ಒಂದು 6 ಕೋಟಿ ದುಡ್ಡು ಕೊಟ್ಟು 6 ಕೋಟಿ 20 ಲಕ್ಷ ದುಡ್ಡು ಕೊಟ್ಟು ಅವಳು ರಾಯಭಾರಿಯಾಗಿ ಕನ್ನಡದವರಿಗೆ ನಿಮ್ ಸೋಪು ನೀವು ತಗೊಳ್ಳಿ ಅಂತ ಹೇಳಬೇಕಾ? ಕನ್ನಡದವರಿಗೆ ನಮಗೆ ಸ್ಯಾಂಡಲ್ ಸೋಪ್ ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಅದ್ರ ಹೆಸರೇ ದೊಡ್ಡ ರಾಯಭಾರಿ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ರವರೇ, ಇಡೀ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿದಿನ ಸ್ಯಾಂಡಲ್ ಸೋಪ್ ನಲ್ಲಿ ಸ್ನಾನ ಮಾಡಿ. ಇದೊಂದೇ ರಾಯಭಾರಿ. ತಮನ್ನಾ ಭಾಟಿಯರನ್ನ ರಾಯಭಾರಿಯನ್ನಾಗಿ ನೇಮಿಸಿರುವುದಕ್ಕೆ ಸಂಸದ ಯದುವೀರ್ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ವಿರೋಧಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಯದುವೀರ್, ಪರಭಾಷೆ ನಟಿ ತಮನ್ನಾ ಭಾಟಿಯರನ್ನ ರಾಯಭಾರಿಯನ್ನಾಗಿ ಮಾಡಿದ್ದು ಅಸಂಬದ್ಧ ಹಾಗೂ ಬೇಜವಾಬ್ದಾರಿಯುತ ನಿರ್ಧಾರ ಅಂತ ಟೀಕಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಗಾಗಿ ನೇಮಕ ಕನ್ನಡಿಗರಿಗೆ ಅವಮಾನದ ಉದ್ದೇಶವಲ್ಲ ಎಂದ ಸರ್ಕಾರ. KSDL ರಾಯಭಾರಿಯಾಗಿ ತಮನ್ನಾ ಭಾಟಿಯ ನೇಮಕಕ್ಕೆ ಕನ್ನಡಿಗರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಸ್ಪಷ್ಟನೆ ಕೊಟ್ಟರು. 2028ರ ವೇಳೆಗೆ KSDL ವಾರ್ಷಿಕ 5,000 ಕೋಟಿ ಆದಾಯವನ್ನ ತಲುಪುವ ಗುರಿ ಹೊಂದಿದೆ. ನಮ್ಮದು ಪ್ಯಾನ್ ಇಂಡಿಯಾ ಬಿಸ್ನೆಸ್. ಈಗ ವಿದೇಶಕ್ಕೂ ಬಿಸ್ನೆಸ್ ಒಯ್ಯಬೇಕೆಂಬ ಯೋಜನೆ ಇದೆ. ಕನ್ನಡ ನಟಿಯರಾದ ರಶ್ಮಿಕಾ ಮಂದಣ್ಣ, ಶ್ರೀಲೀಲಾ ಬೇರೆ ಬೇರೆ ಕಂಪನಿಗಳಿಗೆ ಸಹಿ ಹಾಕಿದ್ದಾರೆ. ಇನ್ನು ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಎಟುಕದವರು. ಹೀಗಾಗಿ PSU ಮಂಡಳಿಯ ನಿರ್ಧಾರದಂತೆ ತಮನ್ನಾ ಭಾಟಿಯಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಕನ್ನಡಿಗರಿಗೆ ಅವಮಾನದ ಪ್ರಶ್ನೆಯೇ ಇಲ್ಲ ಅಂತ ಸಮಜಾಯಿಷಿಕೊಟ್ರು. ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದಣ್ಣ ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ದಿವಸ ಅದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ KR ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಬಹಳ ಅವ್ರದೇ ಒಂದು ಪ್ರಾಡಕ್ಟ್, ಅವ್ರದೇ ಒಂದು ಬ್ರ್ಯಾಂಡ್ ಇದೆ. ಯಾರು ಕನ್ನಡದ ಅಸ್ಮಿತೆಗೆ ಧಕ್ಕೆ ತರಬೇಕು, ಕನ್ನಡದ ಉಡುಗೆ ತರಬೇಕು ಅಂತಿಲ್ಲ. ಇವತ್ತು ಅಧೋಗತಿಗೆ ಹೋಗಿದಂತ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ KSDL ಅನ್ನ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ನಾವು ಬೆಳೆಸ್ತಿದ್ವಿ. ಇನ್ನೊಂದು ಯೂನಿಟ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ ಈಗ ವಿಜಯಪುರದಲ್ಲಿ. ಆ ಕಡೆ ಟ್ರಾನ್ಸ್ಪೋರ್ಟೇಷನ್ ಇದು ಆಗಬೇಕು ಅಂತ ವಿಜಯಪುರದಲ್ಲಿ ಮಾಡಿ ಇನ್ನೂ ಇದನ್ನ ಬಹಳ ದೊಡ್ಡ ಎತ್ತರಕ್ಕೆ ಹೋಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ
ಇದು ಬಿಸ್ನೆಸ್ ಟ್ರೇಡು. ಹೀಗಾಗಿ ಇದನ್ನು ನಾವು ಪ್ಯಾನ್ ಇಂಡಿಯಾ ಅಪೀಲು, ಪ್ಯಾನ್ ವರ್ಲ್ಡ್ ಅಪೀಲ್ಗೆ ನಾವು ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ಇಂಥ ಹೆಜ್ಜೆಗಳನ್ನ ನಾವು ಇಡಬೇಕಾಗ್ತದೆ. ಒಂದು ಪ್ರೊಲಾಂಗ್ ಸ್ಟ್ರಾಟಜಿ ಏನಿದೆ, ಒಂದು ದೀರ್ಘಕಾಲದ ಒಂದು ಸ್ಟ್ರಾಟಜಿದ ಭಾಗ ಒಂದು ಇದು ಅಂತ ತಿಳ್ಕೊಂಡು ಇವತ್ತು ಸಹ ಇದೆಲ್ಲವನ್ನ ಅವ್ರು ಯಾರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ, ಯಾರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅವೈಲಬಿಲಿಟಿ ಇದೆ, ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ಇದನ್ನು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇದರ ಅರ್ಥ ಕನ್ನಡದಲ್ಲಿ ಯಾರು ಕಲಾವಿದರು ಇಲ್ಲ, ಅವರಿಗೆ ಅಗೌರವ ತೋರಿಸಬೇಕು ಅಂತ ಇಂಥ ಭಾವನೆಗಳು, ಅಕ್ಷುಲ್ಲಕ ಭಾವನೆಗಳು ಇವತ್ತು ದಿವಸ ನನಗಾಗಲಿ, ನಮ್ಮ MD ಅವರಾಗಲಿ, ನಮ್ಮ ಚೇರ್ಮನ್ CS ನಾಡಗೌಡರಾಗಲಿ ಯಾರಿಗೂ ಕೂಡ ನಮಗೆ ಇದ್ಯಾವುದೂ ಕೂಡ ಇಲ್ಲ. ಇನ್ನು ತಮನ್ನಾ ಭಾಟಿಯ ಆಯ್ಕೆಗೆ KSDL ಹಲವು ಕಾರಣಗಳನ್ನು ಕೊಟ್ಟಿದೆ. ಅವುಗಳನ್ನು ನೋಡೋದಾದ್ರೆ, ರಾಯಭಾರಿ ಆಗಬೇಕು ಎಂದಾದ್ರೆ ನಟಿಯ ಲಭ್ಯತೆ, ಇತರೆ ಬ್ರ್ಯಾಂಡ್ ಜೊತೆಗಿನ ಒಪ್ಪಂದ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಇತ್ಯಾದಿಗಳಲ್ಲಿ ಎಷ್ಟು ಸಕ್ರಿಯರಾಗಿದ್ದಾರೆ, ಅವರ ಅನುಯಾಯಿಗಳ ಸಂಖ್ಯೆ, ಎಂಗೇಜ್ಮೆಂಟ್ ಪ್ರಮಾಣ, ವಿಷಯಗಳು, ವ್ಯಕ್ತಿತ್ವ, ಸಂವಹನ ಶೈಲಿ ಇವು ಎಲ್ಲವನ್ನು ಪರಿಗಣಿಸಲಾಗುತ್ತದೆ. ನಮ್ಮ ಉತ್ಪನ್ನದ ಮೌಲ್ಯಗಳು ಹಾಗೂ ಗುರಿ ಗ್ರಾಹಕರೊಂದಿಗೆ ಹೊಂದಿಕೊಳ್ಳುತ್ತದೆಯಾ ಅನ್ನೋದನ್ನು ನೋಡಲಾಗುತ್ತೆ. ಅಲ್ಲದೆ ಹೊರರಾಜ್ಯ ಹಾಗೂ ಹೊರದೇಶಗಳಲ್ಲಿ ಜನಪ್ರಿಯತೆ, ವ್ಯಕ್ತಿತ್ವ ಮತ್ತು ಜನರ ಜೊತೆಗಿನ ಸಂವಹನ ಶೈಲಿಯನ್ನ ಆಯ್ಕೆಯಲ್ಲಿ ಪರಿಗಣಿಸಲಾಗಿದೆ ಅಂತ ಸಮರ್ಥನೆ ನೀಡಿದೆ ಆಯ್ಕೆ ಮಂಡಳಿ. ಇಷ್ಟಕ್ಕೂ ಸರ್ಕಾರ ಈಗ ಬ್ರ್ಯಾಂಡ್ ಅಂಬಾಸಿಡರ್ ಹುಡುಕೋದಕ್ಕಿರುವ ಇನ್ನೊಂದು ಕಾರಣವನ್ನ ಗಮನಿಸಬೇಕು. ಮೈಸೂರು ಸ್ಯಾಂಡಲ್ ಸೋಪ್ ಸೇರಿದಂತೆ ಇತರೆ ಉತ್ಪನ್ನಗಳ ಮೂಲಕ KSDL 2024-25ರಲ್ಲಿ 1785.99 ಕೋಟಿ ಗಳಿಕೆ ಮಾಡಿದೆ. ಇದು ಈ ವರ್ಷಕ್ಕೆ ನಿಗದಿ ಮಾಡಿದ್ದ 1589 ಕೋಟಿಯ ಗುರಿಯನ್ನು ಮೀರಿ 200 ಕೋಟಿಯಷ್ಟು ಹೆಚ್ಚುವರಿ ಟರ್ನ್ ಓವರ್ ಆಗಿದೆ. ಅಲ್ಲದೆ ಕಳೆದ ಆರ್ಥಿಕ ವರ್ಷದಲ್ಲಿ KSDL ಒಟ್ಟು 416 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಅದರಲ್ಲೂ ಗಮನಾರ್ಹ ಸಂಗತಿ ಅಂದ್ರೆ ತನ್ನ ಒಟ್ಟು ಗಳಿಕೆಯಲ್ಲಿ KSDL 1430 ಕೋಟಿ ರೂಪಾಯಿಗಳನ್ನ ಕೇವಲ 6 ರಾಜ್ಯಗಳಿಂದ ಗಳಿಸಿತ್ತು. ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ ಹಾಗೂ ತಮಿಳುನಾಡು ರಾಜ್ಯಗಳು ಅಂದ್ರೆ ದಕ್ಷಿಣದ 5 ರಾಜ್ಯಗಳು ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ ಸದ್ಯಕ್ಕೆ ಮೈಸೂರು ಸ್ಯಾಂಡಲ್ನ ಬಳಕೆದಾರರು ಹೆಚ್ಚಿದ್ದು ಇಲ್ಲಿಂದಲೇ ಅತಿ ಹೆಚ್ಚಿನ ಆದಾಯ ಗಳಿಸಿದೆ. ಈಗ ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ವಿಸ್ತರಣೆಗೆ ಹೊಸ ರಾಯಭಾರಿ ನೇಮಕದ ಮೂಲಕ ಈ ರಾಜ್ಯಗಳಲ್ಲಿ ಬ್ರ್ಯಾಂಡ್ ವಿಸ್ತರಣೆಯ ದೃಷ್ಟಿಯಿಂದ KSDLಗೆ ಹೊಸ ರಾಯಭಾರಿಯನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯದ ಹೆಮ್ಮೆಯ ಬ್ರ್ಯಾಂಡ್ ಮೈಸೂರು ಸ್ಯಾಂಡಲ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಉತ್ಪನ್ನವನ್ನ ಹೆಚ್ಚು ಜನರಿಗೆ ತಲುಪಿಸಲು ಸೂಕ್ತ ರಾಯಭಾರಿ ಆಯ್ಕೆಯಲ್ಲೂ ವಿವಾದ ಎಬ್ಬಿಸಿದ್ರೆ ಅದರಿಂದ ಹೊಡೆತ ತಿನ್ನುವುದು KSDL ಮಾತ್ರವಲ್ಲ, ಶ್ರೀಗಂಧವನ್ನ ಲಾಭದಾಯಕ ಬೆಳೆಯಾಗಿ ಬೆಳೆಯುವ ನಮ್ಮ ನಾಡಿನ ರೈತರಿಗೂ ಬೀಳಬಹುದು. ಇದೇ ಕಾರಣಕ್ಕಾಗಿ ಭಾವನಾತ್ಮಕ ವಿಚಾರದ ಜೊತೆಗೆ ವ್ಯಾವಹಾರಿಕವಾಗಿಯೂ ನೋಡಿ ಮೈಸೂರು ಸ್ಯಾಂಡಲ್ ಪರಿಮಳವನ್ನ ಜಗತ್ತಿನೆಲ್ಲೆಡೆಗೂ ಪಸರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ ಅನೇಕರ ಮೇಲೆ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಅನ್ನು ಹಾಕಿದೆ. ಈ ಚಾರ್ಜ್ ಶೀಟ್ನಲ್ಲಿ DK ಶಿವಕುಮಾರ್, DK ಸುರೇಶ್, ತೆಲಂಗಾಣದ ಮುಖ್ಯಮಂತ್ರಿ ಸೇರಿದಂತೆ ಅನೇಕರು ಫಂಡಿಂಗ್ ಕೊಟ್ಟಿದ್ದಾರೆ, ಅಂದರೆ ಹಣವನ್ನು ದೇಣಿಗೆ ಕೊಟ್ಟಿದ್ದಾರೆ ಅಂತ ಅವರ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜಕೀಯವಾದಂಥ ಪ್ರತಿಕ್ರಿಯೆಗಳು ಕೂಡ ಜೋರಾಗಿ ಹೊರಬಿದ್ದಿದೆ. ಗಾಂಧಿ ಕುಟುಂಬಕ್ಕೆ ಕಂಟಕ ತಂದಿರುವ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಈಗ ಕನಕಪುರ ಬಂಡೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕುಟುಂಬದವರೆಗೂ ಬಂದಿದೆ. ಇಡಿ ತನಿಖೆಯಲ್ಲಿ DCM DK ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಹೆಸರು ತಳುಕು ಹಾಕಿಕೊಂಡಿದೆ. ಇವರ ಜೊತೆ ತೆಲಂಗಾಣ CM ರೇವಂತ್ ರೆಡ್ಡಿ ಹೆಸರನ್ನು ಕೂಡ ಜಾರಿ ನಿರ್ದೇಶನಾಲಯ ಉಲ್ಲೇಖಿಸಿದೆ. ಯಂಗ್ ಇಂಡಿಯಾ ಸಂಸ್ಥೆಗೆ DK ಬ್ರದರ್ಸ್ ಇಬ್ಬರು ಒಟ್ಟು 2.5 ಕೋಟಿ ರೂಪಾಯಿ ಫಂಡಿಂಗ್ ಮಾಡಿರೋದು ಇಡಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ DK ಬ್ರದರ್ಸ್ ಹೆಸರು ಕೇಳಿ ಬಂದಿದೆ. ತನಿಖೆ ನಡೆಸ್ತಾ ಇರುವ ಇಡಿ ಅಧಿಕಾರಿಗಳು DKಶಿ ಮತ್ತು ತೆಲಂಗಾಣ CM ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಯಂಗ್ ಇಂಡಿಯಾ ಸಂಸ್ಥೆಗೆ ಹಣ ನೀಡಲು ಪವನ್ ಬನ್ಸಾಲ್ ಸೂಚನೆ ನೀಡುತ್ತಾರೆ. ಆಗ ಪವನ್ ಬನ್ಸಾಲ್ AICC ಖಜಾಂಚಿಯಾಗಿದ್ರು. ಇವರ ಸೂಚನೆಯಂತೆ DK ಬ್ರದರ್ಸ್ ಇಬ್ರು 2.5 ಕೋಟಿ ದೇಣಿಗೆ ನೀಡುತ್ತಾರೆ. ವೈಯಕ್ತಿಕವಾಗಿ DKಶಿ ಮತ್ತು DK ಸುರೇಶ್ ಇಬ್ರು ತಲಾ 25 ಲಕ್ಷ ರೂಪಾಯಿ ಕೊಟ್ಟರೆ DK ಒಡೆತನದ ಟ್ರಸ್ಟ್ನಿಂದ 2 ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ಪಾವತಿಯಾಗಿರುತ್ತೆ. ಇನ್ನು ತೆಲಂಗಾಣ CM ರೇವಂತ್ ರೆಡ್ಡಿ ಕೂಡ 80 ಲಕ್ಷ ದೇಣಿಗೆ ನೀಡಿರೋದು ಇಡಿ ತನಿಖೆಯಲ್ಲಿ ಗೊತ್ತಾಗಿದೆ. ಯಂಗ್ ಇಂಡಿಯಾ ಸಂಸ್ಥೆ ಖಾತೆಗೆ ಹಣ ವರ್ಗಾವಣೆಯಾಗಿದ್ದು ಇತರರು ಕೂಡ ಹಣ ನೀಡುವಂತೆ ರೇವಂತ್ ರೆಡ್ಡಿ ಸೂಚನೆ ನೀಡಿದ್ರಂತೆ. ಹಣಕಾಸು ನೆರವು ಒಪ್ಪಿಕೊಂಡ DK ಬ್ರದರ್ಸ್. ಫಂಡ್ ಕೊಟ್ಟಿದ್ದೇವೆ, ಏನು ತಪ್ಪು ಎಂದ DK ಬ್ರದರ್ಸ್. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ DK ಬ್ರದರ್ಸ್ ಹೆಸರು ಕೇಳಿ ಬಂದಿರೋದು ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ.
ಯಂಗ್ ಇಂಡಿಯಾ ಸಂಸ್ಥೆಗೆ ಫಂಡ್ ಕೊಟ್ಟಿರೋದು ಒಪ್ಪಿಕೊಂಡಿರುವ ಡಿಕೆ ಬ್ರದರ್ಸ್ ಕೊಟ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದಾರೆ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, DK ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಹೌದು, ನಮ್ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ? ನಾವೇನ್ ಇಲ್ಲ ಅಂತ ನಾವೇನ್ ಕದ್ ಕೊಟ್ಟಿದೀವಾ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟ್ ಇಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2-2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ನ್ಯಾಷನಲ್ ಹೆರಾಲ್ಡ್ಗೆ ಡಿಕೆ ಬ್ರದರ್ಸ್ ದೇಣಿಗೆ ಕೊಟ್ಟಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ದೇಣಿಗೆ ಕೊಡೋದು ತಪ್ಪೇನಲ್ಲ ಅಂತ ಸಮರ್ಥನೆ ಮಾಡಿಕೊಂಡ್ರು. ಈಗ ದೇಣಿಗೆ ಕೊಡೋದು ತಪ್ಪ? ದೇಣಿಗೆ ಕೊಡೋದು ತಪ್ಪೇನಲ್ಲ. ಒಟ್ನಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ ಮತ್ತಷ್ಟು ಟ್ವಿಸ್ಟ್ ಸಿಕ್ಕಿದ್ದು ಡಿಕೆ ಬ್ರದರ್ಸ್ಗೂ ಕೂಡ ಕಂಟಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗ್ಯಾಂಗ್ ರೇಪ್ನ ಆರೋಪಿಗಳು ಜಾಮೀನು ಸಿಕ್ಕಿ ಹೊರಬಂದಾಗ 1 ವರ್ಷ ಜೈಲಲ್ಲಿದ್ದು ಹೊರಬಂದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ವಿಜಯೋತ್ಸವದ ರೀತಿಯಲ್ಲಿ ಕಾರ್ಗಳಲ್ಲಿ ಮೆರವಣಿಗೆ ಹೊರಟಿದ್ದಾರೆ. ಜೈಲಿನಿಂದ ಹೊರಬಂದಂಥವರು ತಮ್ಮ ಊರುಗಳಿಗೆ ರೋಡ್ ಶೋ ಮೂಲಕವಾಗಿ ಹೋಗಿರುವಂಥದ್ದನ್ನು ನ್ಯೂಸ್ 18 ಕನ್ನಡ ವರದಿ ಮಾಡಿತು. ಅದಾದ ಈಗ 7 ಮಂದಿ ವಿರುದ್ಧವೂ ಕೂಡ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಪೊಲೀಸರು. ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂತು ನೋಡಿ. ಒಬ್ಬ ಹೆಣ್ಮಗಳ ಬಾಳು ಹಾಳು ಮಾಡಿದವರು, ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದವರು ಹೇಗೆ ಕೇಕೆ ಹಾಕ್ತಿದ್ದಾರೆ. ಜೈಲಿಂದ ಹೊರ ಬರ್ತಿದ್ದಂತೆ ಯಾವುದೋ ಘನಂದಾರಿ ಕೆಲಸ ಮಾಡಿದವರಂತೆ ಮೆರವಣಿಗೆ ಮಾಡಿದ್ದಾರೆ. ಹಾವೇರಿಯಲ್ಲಿ ರೋಡ್ ಶೋ ಮಾಡಿ ಕೇಕೆ ಹಾಕಿದ್ದಾರೆ. ಗ್ಯಾಂಗ್ ರೇಪ್ ಆರೋಪಿಗಳ ಭರ್ಜರಿ ರೋಡ್ ಶೋ. ಜೈಲಿಂದ ಹೊರ ಬರ್ತಿದ್ದಂತೆ ಶೋ ಆಫ್, ಖಾಕಿ ಕೇಸ್. ಜನವರಿ 8, 2024 ಹಾವೇರಿಯಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹೆಣ್ಮಗಳ ಮೇಲೆ ಅಟ್ಟಹಾಸ ಮೆರೆದವರ ಹೆಡೆಮುರಿ ಕಟ್ಟಿದ ಪೊಲೀಸರು 19 ಆರೋಪಿಗಳನ್ನ ಕಂಬಿ ಹಿಂದೆ ತಳ್ಳಿದ್ರು. ಇದರಲ್ಲಿ 12 ಜನ ಆರೋಪಿಗಳಿಗೆ 10 ತಿಂಗಳ ಹಿಂದೆಯೇ ಜಾಮೀನು ಸಿಕ್ಕಿತ್ತು. ಆದರೆ ಪ್ರಮುಖ ಆರೋಪಿಗಳಿಗೆ ಮಾತ್ರ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಮೊನ್ನೆ 7 ಮಂದಿಗೆ ಬೇಲ್ ಸಿಕ್ತಿದ್ದಂತೆ ಹಾವೇರಿ ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆಯಾಗಿದ್ರು. ಸಂಜೆ ಹೊತ್ತಿಗೆ ಹೊರ ಬಂದವರು ಶೋ ಆಫ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹಾವೇರಿಯ ಸಬ್ ಜೈಲಿನಿಂದ ಅಕ್ಕಿ ಆಲೂರಿನವರೆಗೂ ರೋಡ್ ಶೋ ನಡೆಸಿದ್ದಾರೆ. 5 ಕಾರು 20ಕ್ಕೂ ಹೆಚ್ಚು ಹಿಂಬಾಲಕರನ್ನ ಕಟ್ಕೊಂಡು ಮೆರವಣಿಗೆ ಮಾಡಿದ್ದಾರೆ. ಕಾಮುಕರ ರೋಡ್ ಶೋ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇವತ್ತು ನ್ಯಾಯಾಲಯದ ಆವರಣದಲ್ಲೇ 5 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. 7 ಆರೋಪಿಗಳ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದು ಜಾಮೀನು ರದ್ದುಗೊಳಿಸಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಹಾವೇರಿ ಸಬ್ ಜೈಲಿಂದ ಅಲ್ಲೂರು ಕಡೆ ಬರುವಾಗ ದಾರಿಯಲ್ಲಿ ಒಂದು ಪ್ರೊಸೆಷನ್ ಥರ ಮಾಡಿ ಮತ್ತೆ ವಿಡಿಯೋ ಮಾಡಿದರು. ಆ ವಿಡಿಯೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು. ಇನ್ಸಿಡೆಂಟ್ಗೆ ಗಮನಕ್ಕೆ ಬಂದ ನಂತರ ಹಾನಗಲ್ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೆ. 5 ಆರೋಪಿಗಳು ಕಸ್ಟಡಿಯಲ್ಲಿ ಇದ್ದಾರೆ. ಜಾಮೀನು ಷರತ್ತು ಉಲ್ಲಂಘನೆ ಆಧಾರದ ಮೇಲೆ ಜಾಮೀನು ರದ್ದು ಮಾಡಲಿಕ್ಕೆ ಅಪ್ಲಿಕೇಶನ್. ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ವಿಜಯೇಂದ್ರ ಟ್ವಿಟರ್ನಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೆಟ್ಟಿದೆ. ಇವತ್ತು ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ? ಈ ಕಾಂಗ್ರೆಸ್ಸು ಉಸಿರಾಡ್ತಿದೆ, ಬದುಕಿದೆ, ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು? ಕಾನೂನು ಬದಿಗಿಟ್ಟಿದ್ದಾರೆ. ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ. ಒಟ್ನಲ್ಲಿ ಒಬ್ಬ ಹೆಣ್ಮಗಳ ಬಾಳು ಹಾಳು ಮಾಡಿ ಜೈಲಿಗೆ ಹೋದವರು ರೋಡ್ ಶೋ ಮಾಡಿ ಮತ್ತೆ ಲಾಕ್ ಆಗಿದ್ದಾರೆ. ದೊಡ್ಡ ಸಾಧನೆ ಮಾಡಿದವರ ರೀತಿ ಬಿಲ್ಡಪ್ ಕೊಟ್ಟವರು ಈಗ ಕೈ ಹಿಸಿಗೆ ಕೊಳ್ತಿದ್ದಾರೆ. ನಾಗರಾಜ್ ಮಾಕಾಪುರು, ನ್ಯೂಸ್ 18 ಹಾವೇರಿ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.